ಸಾರ್ ನೀವು ಅವತ್ತು ನಮಗೆ ಪಾಠ ಹೇಳಿದ್ರಿ ಆಧಾರಗಳು ಅಂತೇಳಿ, ಮತ್ತು ನಮ್ಮನ್ನು ಮರ್ತು ಬಿಟ್ರಾ? ಹಾಗಾಗಿ ನಾನು ಮರ್ತಿಲ್ಲ, ನಿಮಗಾಗಿ ಅಂದು ಪಾಠ ಹೇಳಿದ ಪಾಠಗಳ ಪ್ರಶ್ನೋತ್ತರಗಳನ್ನು ತಂದಿದ್ದೇನೆ. ನೋಡ್ಕೊಳ್ಳಿ, ಬರ್ಕೊಂಡಿದ್ರೆ ಸರಿಯಾಗಿ ಬರ್ಕೊಂಡಿದ್ರೆ ನೋಡ್ಕೊಳ್ಳಿ, ನೋಡಿ ಮಾರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನೀವು ದಿನ ಶಾಲೆಗೆ ಬರಬೇಕು, 8ನೇ ಕ್ಲಾಸಿನ ಮಕ್ಕಳು. ಈಗಾಗಲೇ ಜೂನ್ ಮುಗಿದು ಜುಲೈ ತಿಂಗಳು ಬರ್ತಾಯಿದೆ. ಹಬ್ಬ ಹರಿದಿನಗಳೇನೇ ಇದ್ದರೂ ಕೂಡ ಮನೇಲಿರಲಿ, ನೀವು ನಿತ್ಯ ಶಾಲೆಗೆ ಬರಬೇಕು. ಶಿಕ್ಷಕ ಬಂಧುಗಳು ಹೇಳುವಂಥ ಪಾಠಗಳನ್ನು ಚೆನ್ನಾಗಿ ಮನನ ಮಾಡಿಕೊಳ್ಬೇಕು, ಬರ್ಕೊಳ್ಬೇಕು. ನಿಮ್ಮನ್ನು ಹುಡುಕ್ಲಿಕ್ಕಾಗಿ ಅವನು ಅಲೆದಾಡಿಸಬೇಡಿ. ಇಲ್ಲಿ ಈ ಪಾಠದಲ್ಲಿ ಪ್ರಶ್ನೆ ಹೀಗೆ ನಾವು ತೆಗಿಬೋದು. ಈ ಕೆಳಗಿನಗಳಲ್ಲಿ ಒಂದು ದೇಶೀಯ ಸಾಹಿತ್ಯ ಆಧಾರವಾಗಿದೆ. ನಾನು ಪಾಠ ಹೇಳಿದ್ದೆ, ಇಂಡಿಕಾ, ಸಿಯುಕಿ, ಮುದ್ರಾರಾಕ್ಷಸ, ಗೋಕೋಕಿ. ಇದರಲ್ಲಿ ದೇಶೀಯ ಸಾಹಿತ್ಯ ಯಾವುದು ಅಂದರೆ ಮುದ್ರಾರಾಕ್ಷಸ. ಈಗ ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ವಿದೇಶಿ ಸಾಹಿತ್ಯ ಆಧಾರವಾಗಿದೆ. ಬುದ್ಧ ಚರಿತ್ರೆ, ಅರ್ಥಶಾಸ್ತ್ರ, ಕವಿರಾಜ ಮಾರ್ಗ, ದೀಪವಂಶ. ಇಲ್ಲಿ ದೀಪವಂಶ ವಿದೇಶಿ ಸಾಹಿತ್ಯ. ಆಯಾ ಕಾಲದ ಜೀವಂತ ಮಾಹಿತಿಗಳು ಯಾವುವು ಅಂತ, ನಾಣ್ಯಗಳೋ, ಶಾಸನಗಳೋ, ಸ್ಮಾರಕಗಳೋ, ಐತಿಹ್ಯಗಳೋ ಅಂತ. ಉತ್ತರ ಶಾಸನಗಳು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನವೋ, ಐಹೊಳೆ ಶಾಸನವೋ, ಅಲಹಾಬಾದ್ ಶಾಸನವೋ, ಮಸ್ಕಿ ಶಾಸನವೋ ಅಂತ. ಉತ್ತರ ಇದಕ್ಕೆ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಈ ರಾಜಮನೆತನಕ್ಕೆ ಸೇರಿದ್ದು ಗಂಗರು, ಶಾತವಾಹನರು, ಹೊಯ್ಸಳರು, ಕದಂಬರು. ಉತ್ತರ ಕದಂಬರು. ಈ ಕೆಳಗಿನವುಗಳಲ್ಲಿ ಒಂದು ಮೌಖಿಕ ಆಧಾರವಾಗಿದೆ. ಶಾಸನಗಳು, ನಾಣ್ಯಗಳು, ಲಾವಣಿಗಳು, ಸ್ಮಾರಕಗಳು. ಉತ್ತರ ಸ್ಮಾರಕಗಳು. ಈಗ ಒಂದು ವಾಕ್ಯ ನೋಡಾಯಿತು. ನಿಮಗೂ ಕೂಡ 10ನೇ ತರಗತಿಯ ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ಪ್ರಶ್ನೆಗಳು ಬರ್ತವೆ. ನೀವೀಗ ಪ್ರೌಢಶಾಲೆಗೆ ಬಂದಿದ್ದೀರಾ ಅಂದಮೇಲೆ ಪ್ರೌಢರಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಆಧಾರಗಳು ಎಂದರೇನು? ಆಧಾರ ಎಂದರೆ ಚರಿತ್ರೆಯ ರಚನೆ ಬೇಕಾಗುವ ಮೂಲ ಸಾಮಗ್ರಿಗಳು. ಪ್ರಾಕ್ತನ ಆಧಾರಗಳು ಎಂದರೇನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳನ್ನು ಕರೆಯುತ್ತೇವೆ. ನಾಣ್ಯಗಳ ಅಧ್ಯಯನ ಎಂದರೇನು? ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯ ಅಧ್ಯಯನ. ಆಧಾರಗಳ 2 ಪ್ರಮುಖ ವಿಧಗಳಾವವು? ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ದೇಶೀಯ ಸಾಹಿತ್ಯ ಆಧಾರಗಳು ಎಂದರೇನು? ಉದಾಹರಣೆ ಕೊಡಿ. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು, ಹೀಗೆ ಬಳಕೆಯಾಗುವ ಆಧಾರಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಅಶೋಘೋಷನ ಬುದ್ಧ ಚರಿತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿ. ವಿದೇಶಿ ಸಾಹಿತ್ಯಾಧಾರಗಳೆಂದರೇನು? ಉದಾಹರಣೆ ಕೊಡಿ. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರವೆಂದು ಕರೆಯುತ್ತೇವೆ. ಉದಾಹರಣೆಗೆ ಮೇಘಸ್ಥಾನಿಸನ ಇಂಡಿಕಾ, ಹುಯೆನ್ಸಾಂಗನ ಸಿಯುಕಿ, ಪಾಯಿಯನ ಗೋಕೋಕಿ ಇತ್ಯಾದಿ. ಪ್ರಾಕ್ತನ ಆಧಾರಗಳ ವಿಧಗಳಾವವು? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳು. ಶಾಸನಗಳು ಇತಿಹಾಸ ರಚನೆಗೆ ಹೇಗೆ ಸಹಕಾರಿಯಾಗಿವೆ? ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಯನ್ನು, ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ, ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಚರಿತ್ರೆಯನ್ನು ರಚಿಸುವಲ್ಲಿ ನಾಣ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೇಗೆ? ನಾಣ್ಯಗಳು ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ನಾಣ್ಯಗಳ ಅಧ್ಯಯನವು ಅದರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿವೆ. ಸ್ಮಾರಕಗಳಿಗೆ ಉದಾಹರಣೆ ಕೊಡಿ. ಸ್ತೂಪಗಳು, ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮುಂತಾದವು. ಸ್ಮಾರಕಗಳು ಇತಿಹಾಸ ರಚನೆಗೆ ಹೇಗೆ ಸಹಕಾರಿಯಾಗಿವೆ?
ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಕಾರಿಯಾಗಿವೆ. ಇವು ರಾಜರುಗಳ ಸಾಧನೆಯನ್ನು ಪ್ರತಿಬಿಂಬಿಸುತ್ತವೆ. ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಯ ಲಕ್ಷಣ ಶಿಲ್ಪಗಳು, ಕರ್ನಾಟಕದ ಬಾದಾಮಿ, ಐಹೊಳೆ ಇವುಗಳ ಅಧ್ಯಯನದಿಂದ ಆ ಕಾಲದ ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಬದುಕನ್ನು ತಿಳಿಯಲು ಸಹಾಯಕವಾಗಿವೆ, ಪರೋಕ್ಷವಾಗಿ ಸಾಧ್ಯವಾಗಿವೆ. ಮೌಖಿಕ ಆಧಾರಗಳಿಗೆ ಉದಾಹರಣೆ ಕೊಡಿ. ಜಾನಪದ ಕಥೆ, ಜಾನಪದ ಕಾವ್ಯ, ಲಾವಣಿಗಳು, ಸ್ಥಳ ಪುರಾಣಗಳು ಇತ್ಯಾದಿ. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ. ನಾನು ಮುಂದಿನ ದಿನಗಳಲ್ಲಿ ಮುಂದಿನ ಪಾಠಗಳನ್ನು ನಿಮಗೆ ಸಿದ್ಧ ಮಾಡಿ ತಂದುಕೊಡ್ತೇನೆ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.